ಸೇವಕರ ಬಂಧನಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದು ಏಕಾಂಗಿ ಧರಣಿಯನ್ನ ಸರಣಿಯಲ್ಲಿ ನಡೆಸ್ತಾ ಇದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಧರಣಿ ನಡೆಸಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯ ಎದುರು ಬೆಂಗಳೂರಿನಲ್ಲಿ ಏಕಾಂಗಿಯಾಗಿ ಧರಣಿ ನಡೆಸಿದ್ರು. ಮಾಜಿ ಸಚಿವ ಸುನಿಲ್ ಕುಮಾರ್ ನನ್ನನ್ನು ಬಂಧಿಸಿ ಅಂತ ಭಿತ್ತಿಪತ್ರ ಹಿಡಿದು ಪ್ರತಿಭಟಿಸಿದ್ದಾರೆ. ಸುನಿಲ್ ಕುಮಾರ್ರನ್ನ ಬಂಧಿಸಿದ್ದಾರೆ ಪೊಲೀಸರು. ಕರಸೇವಕ ಶ್ರೀಕಾಂತ್ರನ್ನ ಬಿಡುಗಡೆಗೊಳಿಸುವಂತೆ ಬಿಜೆಪಿಯಿಂದ ಭಾರಿ ಹೋರಾಟ ನಡೆದಿದ್ದು ಅದರ ಭಾಗವಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏಕಾಂಗಿ ಧರಣಿ. ಸಿದ್ದರಾಮಯ್ಯ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದೆ. ಈ ಹೋರಾಟವನ್ನ ನಾವು ಇಲ್ಲಿಗೆ ನಿಲ್ಲಿಸಲ್ಲ ಅಂತ ಸುನಿಲ್ ಕುಮಾರ್ ಪ್ರತಿಭಟಿಸಿದ್ದಾರೆ. ಧರಣಿ ನಡೆಸಿದ್ರು ಏಕಾಂಗಿಯಾಗಿ. ಸದಾಶಿವನಗರ ಪೊಲೀಸ್ ಠಾಣೆಯ ಎದುರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನನ್ನನ್ನು ಬಂಧಿಸಿ ಎಂದು ಭಿತ್ತಿಪತ್ರ ಹಿಡಿದು ಪ್ರತಿಭಟಿಸಿದ್ದಾರೆ. ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಭಾರೀ ಪ್ರತಿಭಟನೆ ನಡೆಸಿದ್ದು, ಮಾಜಿ ಶಾಸಕ ಸಿಟಿ ರವಿ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಚಿಕ್ಕಮಗಳೂರು ಪೊಲೀಸ್ ಠಾಣೆಯ ಎದುರು ಸಿಟಿ ರವಿ ಧರಣಿ ನಡೆಸಿದ್ರು. ಠಾಣೆ ಮುಂದೆ ಏಕಾಂಗಿಯಾಗಿ ಕುಳಿತರು ಸಿಟಿ ರವಿ. ಠಾಣೆ ಎದುರು ಜಮಾಯಿಸಿದ್ರು. ನಂತರ ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕರಸೇವಕರ ಸೆರೆಯಿಂದಾಗಿ ಕೆರಳಿದ ಕೇಸರಿ ಪಡೆ, ಅದರಲ್ಲೂ ಪ್ರಮುಖ ಬಿಜೆಪಿ ನಾಯಕರೇ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಸುನಿಲ್ ಕುಮಾರ್ ಏಕಾಂಗಿಯಾಗಿ ಪ್ರತಿಭಟಿಸಿದ್ರೆ, ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪೊಲೀಸ್ ಠಾಣೆ ಎದುರು ಏಕಾಂಗಿಯಾಗಿ ಕುಳಿತು ಪ್ರತಿಭಟಿಸಿದರು. ನಂತರ ಬಿಜೆಪಿ ಕಾರ್ಯಕರ್ತರು ಕೂಡ ಠಾಣೆ ಎದುರು ಜಮಾಯಿಸಿದರು. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಕರಸೇವಕರ ಬಂಧನ ಖಂಡಿಸಿ ಬಿಜೆಪಿ ಭಾರಿ ವ್ಯಾಪಕ ಪ್ರತಿಭಟನೆಗೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗಿನ ಒಂದು ವೈಖರಿಯನ್ನು ನೋಡ್ತಾ ಹೋದ್ರೆ ಏಕಾಂಗಿಯಾಗಿ ಪ್ರಮುಖ ನಾಯಕರು ಪ್ರತಿಭಟಿಸುವಂಥದ್ದು ಇದೇ ಅಸ್ತ್ರನ ಅಂತ. ಪ್ರತಿಮಾ, ಬಹುದೊಡ್ಡ ಹೋರಾಟದ ಮೂಲಕವೇ ರಾಮ ಜನ್ಮಭೂಮಿಯಲ್ಲಿ ಅನೇಕರು ಪಾಲ್ಗೊಂಡಿದ್ರು. ಅದು ಈಗ ಸಾಕಾರಗೊಳ್ತಾ ಇದೆ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಏಕಾಂಗಿಯಾಗಿ ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದು 90-92ರಲ್ಲಿ ಯಾರೆಲ್ಲ ಕರಸೇವೆಗೆ ಹೋಗಿದ್ರು, ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಅವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಏಕಾಂಗಿಯಾಗಿ, ಅಂದರೆ ಬಿಜೆಪಿಯ ಉದ್ದೇಶ ತನ್ನನ್ನು ಬಂಧಿಸಿ ಎನ್ನುವಂಥ ಅಭಿಯಾನವನ್ನು ಯಾಕೆ ಶುರು ಮಾಡಿದೆ ಅಂತ ಹೇಳಿದರೆ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಾದಿಯಾಗಿ ಇವತ್ತು ಬಹುದೊಡ್ಡ ನಾಯಕರಾಗಿ ಬೆಳೆದಿರುವಂಥ ಯಡಿಯೂರಪ್ಪನವರು ಇರಬಹುದು, ಶಂಕರಮೂರ್ತಿ ಅವರು ಇರಬಹುದು, ಸುರೇಶ್ ಕುಮಾರ್ ಸೇರಿದಂತೆ ಸಿಟಿ ರವಿ, ಸುನೀಲ್ ಕುಮಾರ್ ಇವರೆಲ್ಲರೂ 92ರಲ್ಲಿ ಕರಸೇವೆಗೆ ಅಯೋಧ್ಯೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಭಾಗಿಯಾದವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರೋ ಕಾರಣ, ಮೊನ್ನೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆ ಅರೆಸ್ಟ್ ಮಾಡಿದ್ದನ್ನು ವಿರೋಧಿಸಿ ಬಿಜೆಪಿ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಅದರ ಅರ್ಥ ನಾವು ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ, ನಾವೆಲ್ಲರೂ ಇವತ್ತು ಶಾಸಕರಾಗಿದ್ದೀವಿ ಅಥವಾ ಒಂದು ಪಾರ್ಟಿಯ ಪ್ರಮುಖ ಲೀಡರ್ ಆಗಿದ್ದೀವಿ, ನಮ್ಮನ್ನು ಯಾಕೆ ಬಿಟ್ಟಿದ್ದೀರಿ, ನಮ್ಮನ್ನು ಅರೆಸ್ಟ್ ಮಾಡಿ ಅನ್ನುವಂಥ ಒಂದು ಮಾತುಗಳನ್ನು, ಆಕ್ರೋಶವನ್ನು ಹೊರಹಾಕುವುದರ ಮೂಲಕ ಅಭಿಯಾನವನ್ನು ಶುರು ಮಾಡಿದೆ. ಇವತ್ತು ಸುನೀಲ್ ಕುಮಾರ್ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಎದುರುಗಡೆ ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡಿದರೆ, ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಕೂಡ ಹೋರಾಟವನ್ನು ಮಾಡಿದ್ದಾರೆ. ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೋಗಿ ಧರಣಿಯನ್ನು ಮಾಡಿ ಬಂದಿದ್ದರು. ಬಹುಶಃ ನಾಳೆ ಕೂಡ ಬೆಂಗಳೂರಿನ ಮಲ್ಲೇಶ್ವರಂನ ರಾಜಾಜಿನಗರ ಪೊಲೀಸ್ ಠಾಣೆಯ ಎದುರುಗಡೆ ಸುರೇಶ್ ಕುಮಾರ್ ಅವರು ಧರಣಿಯನ್ನು ಮಾಡಬಹುದು. ಅದೇ ವ್ಯಾಪ್ತಿಯಲ್ಲಿ ಅಥವಾ ಅಕ್ಕಪಕ್ಕದ ಸ್ಟೇಷನ್ಗಳಲ್ಲಿ ಯಡಿಯೂರಪ್ಪನವರು ಕೂಡ ಕುಳಿತು ಪ್ರತಿಭಟನೆಯನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಯಾಕೆಂದರೆ ಬಿಜೆಪಿಯ ಕಾರ್ಯಕರ್ತರ ಅಥವಾ ಬಿಜೆಪಿ ನಾಯಕರುಗಳ ಈ ಒಂದು ಹೋರಾಟಕ್ಕೆ ಸರ್ಕಾರ ಎಲ್ಲೋ ಒಂದು ರೀತಿಯ ಪೊಲಿಟಿಕ್ಸನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. 30 ವರ್ಷಗಳ ಹಳೆಯ ಕೇಸುಗಳನ್ನು ಈಗ
ತಂದು ಅವರು ಆ ಕ್ರಿಮಿನಲ್ ಆರೋಪದಲ್ಲಿ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡಬಾರ್ದು ಹೇಳುವಂಥ ಸ್ವತಃ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇರುವ ಸಂದರ್ಭದಲ್ಲಿ ಇದು ಮೇಲ್ನೋಟಕ್ಕೆ ನೋಡ್ತಾ ಹೋದಾಗ ಸಹಜವಾಗಿ ಯಾವ ರೀತಿಯ ರಾಜಕಾರಣ ಎನ್ನುವಂಥದ್ದು ಕಾಣ್ತವೆ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ 30 ವರ್ಷಗಳ ಕಾಲ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಇರ್ಬೋದು, BJPಯ ಸರ್ಕಾರ ಇರ್ಬೋದು, ಅಥವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಅವಧಿ ಇರ್ಬೋದು, ಬೇರೆ ಬೇರೆ ಸರ್ಕಾರಗಳು ಕೂಡ ಬಂದು ಹೋಗಿದ್ದಾವೆ. ಆ ಶ್ರೀಕಾಂತ್ ಪೂಜಾರಿ ಎಲ್ಲಿಯೂ ಕೂಡ ತಲೆಮರೆಸ್ಕೊಂಡಿರಲಿಲ್ಲ ಅಥವಾ ಇನ್ನೇನೋ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾದ ಬಗ್ಗೆ ಸುದ್ದಿಗಳೇನು ಬಂದಿರಲಿಲ್ಲ. ಆದರೆ ರಾಮನ ಒಂದು ಮಂದಿರ ಪ್ರತಿಷ್ಠಾಪನೆಯ ಹೊತ್ತಿಗೆ ಈ ಒಂದು ಅರೆಸ್ಟನ್ನು ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಸಾರ್ವಜನಿಕರಲ್ಲೂ ಕೂಡ ಈ ರೀತಿಯ ಒಂದು ಪ್ರಶ್ನೆಗಳು ಉದ್ಭವ ಆಗ್ತವೆ. ಈ ಹೊತ್ತಿಗೆ ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರೆ ಅನ್ನುವಂಥ ಸಹಜವಾದ ಪ್ರಶ್ನೆಗಳಿಗೆ ಸರ್ಕಾರ ಸಮರ್ಥನೆಯನ್ನು ಕೂಡ ಕೊಡ್ತಾ ಇದೆ. ಸಿದ್ದರಾಮಯ್ಯವರು ಟ್ವೀಟನ್ನು ಮಾಡಿದ್ದಾರೆ, ಒಬ್ಬ ಕ್ರಿಮಿನಲ್ ಆರೋಪಿಯನ್ನು ಒಂದು ರಾಷ್ಟ್ರೀಯ ಪಕ್ಷವಾಗಿ ಸಮರ್ಥನೆ ಮಾಡಿಕೊಳ್ಳುವುದರ ಮಟ್ಟಿಗೆ ಇಳಿಯೋದಾದರೆ ಅನೇಕ ಬೇರೆ ಬೇರೆ ಜೈಲುಗಳಲ್ಲಿ ಬೇರೆ ಬೇರೆ ಸಮುದಾಯದ ಅಥವಾ ಬಹುತೇಕ ಹಿಂದೂ ಸಮುದಾಯದವರೆಲ್ಲರೂ ಕೂಡ ಇದ್ದಾರೆ, ಅವರನ್ನು ನೀವು ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕೇಸುಗಳಲ್ಲಿ ಇರುವಂಥದ್ದು ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ಕಾರಣಗಳಿಗೆ ಆಗಿರ್ತವೆ. ಆದರೆ ರಾಮ ಮಂದಿರದ ಹೋರಾಟಕ್ಕಾಗಿ ಹೋದವರು, ಕರಸೇವೆಯಲ್ಲಿ ಭಾಗಿಯಾದವರು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದೆ ಎನ್ನುವ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದಾಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಪ್ರತಿಮಾ ರಾಜಕಾರಣದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಯಲ್ಲಿ ಗುರುತಿಸಿಕೊಂಡವರ ಮೇಲೆ ಅನೇಕ ಕೇಸುಗಳು ಇರ್ತವೆ. ಆ ಹೋರಾಟವನ್ನು ಮಾಡಿದ್ದಕ್ಕೂ ಕೂಡ ಕೇಸುಗಳನ್ನ ಹಾಕ್ತಾರೆ, ಅಥವಾ ಇನ್ಯಾವುದೋ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಕೂಡ ಕೇಸುಗಳನ್ನ ಹಾಕ್ತಾರೆ. ಈಗಷ್ಟೇ ಸುನೀಲ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಬಜರಂಗ ದಳ ಮತ್ತು ವಿದ್ಯಾರ್ಥಿ ಪರಿಷತ್ತಲ್ಲಿದ್ದ ಸಂದರ್ಭದಲ್ಲಿ 27 ಕೇಸುಗಳು ನನ್ನ ಮೇಲೆ ಇದ್ದವು, ನಮ್ಮ ಮೇಲೆ ಕ್ರಿಮಿನಲ್ ಕೇಸುಗಳು ಕೂಡ ಇದ್ದಾವೆ. ಹಾಗಂತ ನಾವು ಇನ್ಯಾರ್ದೋ ಕೊಲೆ ಸುಲಿಗೆಯನ್ನು ಮಾಡಿ ದರೋಡೆಯನ್ನು ಮಾಡಿ ನಾವು ಕ್ರಿಮಿನಲ್ ಕೇಸುಗಳನ್ನು ಹಾಕ್ಕೊಂಡವರಲ್ಲ. ಸಾಮಾಜಿಕವಾಗಿ ಹೋರಾಟವನ್ನು ಮಾಡುವಾಗ ಒಂದು ಕಾನೂನಿನ ವ್ಯಾಪ್ತಿಯ ಅಲ್ಲಿ ಬರುವಾಗ ಅಲ್ಲಿ ಕೇಸುಗಳು ಬೀಳ್ತವೆ, ಮೊಕದ್ದಮೆಗಳನ್ನು ಹಾಕಲಾಗ್ತವೆ. ಈ ರೀತಿ ಅನೇಕ ಪ್ರಕರಣಗಳಿದ್ದಾವೆ. ಈಗ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಿದ ಯಾವ ಕಾರಣಕ್ಕೆ? ಅವರು ಕರಸೇವೆಯಲ್ಲಿ ಭಾಗಿಯಾಗಿದ್ದರು, ಅಲ್ಲಿ ಭಾಗಿಯಾದ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಇದೆ ಎಂದು ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಕಾರಣವನ್ನು ಮುಂದಿಟ್ಟು BJP ಈಗ ಹೋರಾಟವನ್ನು ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಆದರೆ ಇದು ಬಹುಶಃ ನಿಲ್ಲುವಂಥ ಹಂತಕ್ಕೆ ಕಾಣ್ತಾ ಇಲ್ಲ. ಯಾಕೆಂದರೆ ರಾಜ್ಯದಲ್ಲಿ BJPಯಲ್ಲಿರುವ ಗುರುತಿಸಿಕೊಂಡಂತಿರ್ಬೋದು ಅಥವಾ BJPಯಿಂದ ಹೊರಗೆ ಇದ್ದು ರಾಮ ಮಂದಿರ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ಭಾಗಿಯಾದವರು ಇರ್ಬೋದು, ಅನೇಕರಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಯಡಿಯೂರಪ್ಪನಂಥ ಹಿರಿಯ ನಾಯಕರುಗಳು ಇವತ್ತು ಪಾರ್ಟಿಯಲ್ಲಿ ಮುಖ್ಯಮಂತ್ರಿಯಾಗಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಿರೋದ್ರಿಂದ ಅವರು ಹೋರಾಟವನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಮಾಡ್ತಾ ಇರುವ ಧೋರಣೆಯನ್ನು ಸಾರ್ವಜನಿಕರ ಬಳಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಇದು ಹೋರಾಟವನ್ನು ಮನಗಂಡು ಅಥವಾ ಹೋರಾಟದ ತೀವ್ರತೆಯನ್ನು ಅರಿತು ರಾಜ್ಯ ಸರ್ಕಾರ ತನ್ನ ಏಕಾಂಗಿ ಹೋರಾಟವನ್ನೇನು ನಾಯಕರುಗಳು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸುನಿಲ್ ಕುಮಾರ್, ಚಿಕ್ಕಮಗಳೂರಿನಲ್ಲಿ CT ರವಿ, ಈ ರೀತಿಯ ಏಕಾಂಗಿ ಹೋರಾಟದ ವೈಖರಿ ಏನಿದೆ ಇದನ್ನ ಮುಂದಿನ ದಿನಗಳಲ್ಲೂ ನಾವು ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಇದನ್ನೇ ಬಹಳ ದೊಡ್ಡ ಅಸ್ತ್ರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದೆಯಾ ಹಾಗಿದ್ರೆ BJP ಅಂತ, ಅದರ ಸುಳಿವ ಇದು? ಒಬ್ಬ ವಿಪಕ್ಷವಾಗಿದ್ದಾಗ ತನ್ನ ನಿಲುವಿಗೆ ವಿರುದ್ಧವಾಗಿ ಅಥವಾ ತನ್ನ ಸೈದ್ಧಾಂತಿಕವಾಗಿ ವಿರುದ್ಧವಾಗಿ ಯಾವ ಆಡಳಿತ ಪಕ್ಷಗಳು ನಡ್ಕೊಳ್ತಾವೋ ಆ ಒಂದು ಅವಕಾಶವನ್ನು ವಿಪಕ್ಷವಾಗಿ ಯಾವುದೇ ಪಾರ್ಟಿ ಇದ್ರೂ ಕೂಡ ಬಳಸ್ಕೊಳ್ತವೆ. ಆದರೆ ರಾಮ ಮಂದಿರ ಎನ್ನುವಂಥದ್ದು BJP ಹೋರಾಟವನ್ನು ಮಾಡಿತು, ಅಡ್ವಾಣಿಯವರ ನೇತೃತ್ವದಲ್ಲಿ ರಥಯಾತ್ರೆ ಆಯಿತು, ಇದೆಲ್ಲವೂ ಸರಿ. ಆದರೆ ರಾಮ ಮಂದಿರ, ರಾಮನ ವಿಚಾರ ಅಂತ ಹೇಳಿದಾಗ ಸಹಜವಾಗಿ ಇದು ಒಂದು ಅಸ್ಮಿತೆಯ ಪ್ರಶ್ನೆ. ಆ ಭಾರತದ ಈ ನೆಲದ ಮಣ್ಣಿನ ಒಂದು ಆ ಹೋರಾಟ ಹೇಗೆ ನಡೆದಿತ್ತು, ಅದು ಕೇವಲ BJP ಅನ್ನೋದಷ್ಟೇ ಅಲ್ಲ, ಒಬ್ಬ ಜನಸಾಮಾನ್ಯವಾಗಿಯೂ ಕೂಡ ಅನೇಕರಿಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು, ಅದು ಧ್ವಂಸಗೊಳಿಸಲಾಗಿದೆ, ಬೇರೆ ಬೇರೆಯ ದಾಳಿಗಳಿಗೆ ಒಳಗಾಗಿದೆ ಎನ್ನುವಂಥ ಮಾತುಗಳಿದ್ವು, ಆ ರೀತಿಯ ಆ ಪ್ರಕರಣಗಳಾಗಿದ್ವು ಈ ಹಿಂದೆ. ಹಾಗಾಗಿ BJP ಅದನ್ನೊಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ರಾಮ ಮಂದಿರವನ್ನು ನಾವು ಮಾಡ್ತೇವೆ ಹೇಳುವಂಥ ಒಂದು ಹೋರಾಟವನ್ನು ಮಾಡಿತು. ಸ್ವತಃ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಕೇಂದ್ರ BJP, ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರವನ್ನು ಕಟ್ತೇವೆ ಹೇಳುವಂಥ ಮಾತುಗಳನ್ನು, ಭರವಸೆಗಳನ್ನು ದೇಶದ ಜನತೆಗೆ ಕೊಟ್ಟಿದ್ರು. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ರಾಮನ ಭಕ್ತರಾಗಿ ಅಥವಾ ಈ ನೆಲದ ಮಣ್ಣಿನ ಜನರಾಗಿ ನೀವು ಹೋರಾಟದಲ್ಲಿ ಭಾಗಿಯಾದವರಿಗೆ ಕ್ರಿಮಿನಲ್ ಕೇಸುಗಳನ್ನು ಹಾಕಿದ್ದು, ಈ ಪ್ರಕರಣವನ್ನು 30 ವರ್ಷಗಳ ಬಳಿಕ ತಂದು ಅವರನ್ನು ಜೈಲಿಗೆ ಹಾಕುವಂಥ ಪ್ರಕ್ರಿಯೆಗಳನ್ನೇ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸಹಜವಾಗಿ ಒಂದು ವಿಪಕ್ಷವಾಗಿ BJPಗೆ ಇದು ಹೋರಾಟದ ಬಹುದೊಡ್ಡ ಅಸ್ತ್ರ, ಇದನ್ನು ಸಹಜವಾಗಿ ಬಳಸ್ಕೊಳ್ಳುತ್ತೆ. ಯಾಕೆಂದರೆ ರಾಜ್ಯದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಈಗ ಸರ್ಕಾರದ ಮುಂದೆ ಸರ್ಕಾರದ ಆಡಳಿತ ವೈಖರಿಗಳಿರಬಹುದು, ಅಥವಾ ಬರದ ಸನ್ನಿವೇಶವನ್ನು ಎದುರಿಸುವಲ್ಲಿ ಸರ್ಕಾರ ವಿಫಲ ಆಯಿತು ಅನ್ನುವಂಥ ಆರೋಪಗಳಿರಬಹುದು, ಮತ್ತು ಅನೇಕ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಈ ರೀತಿಯ ಪ್ರಕರಣಗಳೆಲ್ಲವೂ ಕೂಡ ಇದ್ದವು. ಆದರೆ
ಇದು ಬಿಜೆಪಿಗೆ ಯಾಕೆ ಈ ಒಂದು ಹೋರಾಟ ಬಹಳ ಹತ್ತಿರವಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಮಾ, Yes. ಬಿಜೆಪಿಯ ಸಿದ್ಧಾಂತದ ಮತ್ತು ಈ ಹೋರಾಟಕ್ಕಾಗಿ ಅನೇಕರು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅಲ್ಲಿ Yes. ಹೋಗಿ ಕರಸೇವೆಯಲ್ಲಿ ಭಾಗಿಯಾಗಿದ್ದು ಇದೆಲ್ಲವೂ Okay. ಕೂಡ ಬಿಜೆಪಿಗೆ ಬಹಳ ರಿಲೇಟೆಡ್ ಆಗಿದೆ. ಈ ಕಾರಣಕ್ಕೋಸ್ಕರ ಬಿಜೆಪಿ ಇದನ್ನ ಬಹಳ ಉಗ್ರವಾಗಿ ಹೋರಾಟವನ್ನು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.